ನೀವು ನೋಡ್ತಾ ಇದ್ದೀರಾ ಗಂಟೆ ಹೇಳ್ತೀವಿ ಸ್ಟಾರ್ಟ್ ಆಯ್ತಾ. ನೀವು ನೋಡ್ತಾ ಇದ್ದೀರಾ ಇದೊಂದು ಹಲಸಿನ ಮರ. ನಾವು ಇದರ ಬಗ್ಗೆ ಪೂರ್ಣ ವಿವರವನ್ನು ತಿಳಿಬೇಕು. ನಿಮ್ಮ ಎಲ್ಲರಿಗೂ ಇದರ ಉಪಯೋಗವನ್ನು ಎಲ್ಲರಿಗೂ ಹೇಳಬೇಕು. ಹಾಗೆ ಇದ್ರ ಬಗ್ಗೆ ಯಾವ ಜನರಿಗೂ ಕೂಡ ಇದ್ರ ಬಗ್ಗೆ ಒಂದು ಉಪಯೋಗ ಯಾರಿಗೂ ಗೊತ್ತಾಗಿರೋದಿಲ್ಲ. ಅದ್ರ ಬಗ್ಗೆ ಎಲ್ಲ ನಮ್ಮ ಜನಸಾಮಾನ್ಯರಿಗೆ ತಿಳಿಬೇಕಂತ ನಮ್ಮ ಈ ಕಾರ್ಯಕ್ರಮ ಏನಂದ್ರೆ ಹಲಸಿನ ಮರದ ವಿವರ. ನಮ್ಮ ಜೊತೆಗೆ ಇದ್ದಾರೆ ಅನಿಲ್ ಕುಮಾರ್ ಅವರು. ಅನಿಲ್ ಕುಮಾರ್ ಅವರು ನಿಮಗೆ ತಮ್ಮ ಆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ. ನಮಸ್ಕಾರ. ಹೇಳಿ ಅನಿಲ್ ಕುಮಾರ್ ಅವರು, ನೀವು ಏನು ಮಾಡ್ಕೊಂಡಿದ್ದೀರಾ? ನಾವು ಈ ರೈತ ಅವರಿಗೆ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಕೊಡ್ತಾ ಇದ್ದೀವಿ. ಅಂದರೆ ಅವರಿಗೆ ಯಾವ ರೀತಿಯಲ್ಲಿ ಯಾವ ಒಂದು ಮರ ಯಾವುದೇ ಒಂದು ಮರಗಳನ್ನು ನಾವು ಕನಿಷ್ಠ ರೀತಿಯಲ್ಲಿ ನೋಡ್ಬಾರ್ದು. ಎಲ್ಲ ಮರದಿಂದ ಒಂದೇ ಥರ ನೋಡ್ಬೇಕು. ಯಾಕಂದರೆ ಗಂಧದ ಮರ ತಗೊಳ್ತೀವಿ, ಅದು ಹೈಫೈ ರೇಟ್, ಆಮೇಲೆ ಬೀಟ್, ಆಮೇಲೆ ಸಾಗುವಾನಿ, ಆ ಥರ ನೋಡ್ಬೇಕು. ಈ ಹಲಸಿನ ಮರದಲ್ಲೂ ಒಂಥರ ಎಲ್ಲ ಒಂದು ಬೆಲೆ ಬಾಳುವ ಮರಗಳಿಂದ ನಾವು ಜನರಿಗೆ ಅರಿವು ಮೂಡಿಸ್ತೇವೆ, ಮನೆದಟ್ಟು ಮಾಡುವಂತಹ ಒಂದು ಕಾರ್ಯಕ್ರಮಗಳನ್ನು ಕೊಡ್ತೇವೆ. ಮತ್ತೆ ಈಗ ನಮ್ಮ ಕಾರ್ಯಕ್ರಮದ ವಿಶೇಷತೆ ಏನಂತ ನಿಮ್ಗೆ ಗೊತ್ತಾಗಿರ್ಬೋದು. ಈಗ ಹಲಸಿನ ಮರದ ಬಗ್ಗೆ ಉಪಯೋಗವನ್ನ ನೀವು ಜನಸಾಮಾನ್ಯರಿಗೆ ಯಾವ ರೀತಿ ತಿಳಿಯಪಡಿಸ್ತೀರಾ? ಇವಾಗ ನೋಡಿ, ಹಲಸಿನ ಮರ ಯಾವತ್ತು ಬರ್ತದೆ? ನಮಗೆ ತಲೆಗೆ ಬರೋದು ಮಳೆಗಾಲದ ಟೈಮ್ ಮಾತ್ರ. ಯಾಕೆ ಹೇಳಿ? ಅದು ಹಲಸಿನ ಹಣ್ಣಿನ ಮಾತ್ರ. ಹಲಸಿನ ಹಣ್ಣಿನ ನೋಡದ ಕೂಡಲೇ ನಮಗೆ ಹಲಸಿನ ಮರದ ನೆನಪು ಬರ್ತದೆ. ಯಾಕೆ ಹೇಳಿ? ಹಲಸಿನ ಹಣ್ಣು ತಿನ್ಬೇಕು ಅಂತ. ಹಾಗಾಗ್ಬಾರ್ದು. ಯಾಕಂದ್ರೆ ಹಲಸಿನ ಹಣ್ಣಿನ ಒಂದೊಂದು ಇಂಚು ನಮ್ಗೆ ಉಪಯೋಗ ಇದೆ. ಯಾಕಂದ್ರೆ ನಾವು ಹೇಳ್ತೇವೆ, ಇವಾಗ ಒಂದು ಕೆಳಗಿಂದ ತಗೊಳ್ಳೋ ಬೇಡ, ಮೇಲಿಂದ ತಗೊಳ್ಳೋ. ಮೇಲಿಂದ ಏನಂತ? ಇವಾಗ ಕೆಳಗಿಂದ ತಗೊಳ್ಳೋ. ಕೆಳಗಿಂದ ಫಸ್ಟ್ ಏನಾಗ್ತದೆ? ಕೊಂಬೆ ಹೊಡೆಯುತ್ತದೆ, ಆಮೇಲೆ ಎಲೆ ಬರ್ತದೆ, ಎಲೆ ಉದುರ್ತದೆ. ಎಲೆ ಉದುರಿದಾಗ ಏನಾಗ್ತದೆ? ದರ್ಲೆ ಬೆಳೀತದೆ. ದರ್ಲೆ ಏನ್ ಮಾಡ್ತೀವಿ? ದರ್ಲೆನ ಕಿಚ್ಚೊಟ್ಟಿಗೆ ಹಾಕ್ತೇವೆ. ಆವಾಗ ಏನಾಗ್ತದೆ? ಅದು ನೀರು ಬಿಸಿ ಆಗ್ತದೆ. ಒಂದು ಆಯ್ತಾ? ಆಮೇಲೆ 4 ಎಲೆಗಳನ್ನು ಮುರ್ಕೊಂಡು ಹೋಗಿ ಅಕ್ಕಿಯಲ್ಲಿ ಹಾಕಿ ಅದನ್ನ ಕಡುಬಿನ ಕೊಟ್ಟೆಯಾಗಿ ಮಾಡ್ತೇವೆ. ಆಮೇಲೆ ಉಂಡಿಯ ಕೊಟ್ಟೆ ಮಾಡ್ತೇವೆ. ಆಮೇಲೆ ಈಗ ಹೊಸ ರೀತಿಯ ಒಂದು ಜನ ಸಾಮಾನ್ಯರು ಮಾಡ್ತಾ ಇದ್ದಾರೆ. ಈಗ ಓಡ್ ದೋಸೆಗೆ ಒಂದು ಕೊಟ್ಟೆ ಮಾಡ್ತಾ ಇದ್ದಾರೆ. ಓಡ್ ದೋಸೆಗೆ ಕೊಟ್ಟೆ ಮಾಡ್ತೇವೆ, ತೆಳಿನ ದೋಸೆಗೆ ಕೊಟ್ಟೆ ಮಾಡ್ತಾರೆ. ಹಾಗೆ ಸುಮಾರು ನಾನಾ ರೀತಿಯ ತಿಂಡಿಗಳನ್ನು ಮಾಡ್ಬೋದು. ಹಾಗೆ ಇನ್ನೊಂದು ಹೇಳ್ತೇವೆ, ಇವಾಗ ಒಂದು 4 ಎಲೆ, ಇವಾಗ ತುಳಸಿ ಪೂಜೆವೋ ಇಲ್ಲ ವಸಂತವೋ ಏನೋ ಒಂದು ಪೂಜೆಗೆ ಗಂಧ ತೆಗೆದು ಇದಕ್ಕೆ ಹಾಕ್ತೇವೆ. ಯಾಕೆ ಹೇಳಿ? ಇದು ಒಂದು ಶ್ರೇಷ್ಠ ಶುದ್ಧವಾದ ಎಲೆ. ಏನು ಒಂದು ಅಹಿತಕರವಾದ ಏನು ಸ್ಟಾಪ್ ಮಾಡ